ಹಾಸನದಲ್ಲಿ ಚಾಕುವಿನಿಂದ ಇರಿದು ಪತ್ನಿಯನ್ನ ಕಾನ್ಸ್ಟೇಬಲ್ ಒಬ್ಬರು ಹತ್ಯೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಾಯಿ ಮೃತದೇಹದ ಮುಂದೆ ಕೂತು ಪುತ್ರ ಕಣ್ಣೀರು ಹಾಕಿದ್ದಾನೆ. ರಾತ್ರಿ 9:30 ಹೊತ್ತಿಗೆ ಅಮ್ಮನಿಗೆ ಹೊಡೆಯೋದಕ್ಕೆ ತಂದೆ ಅಂದರೆ ಕಾನ್ಸ್ಟೇಬಲ್ ಈ ಕೇಸ್ನಲ್ಲಿ ಅಕ್ಯೂಸ್ ಬಂದರು. ಬೆಳಗ್ಗೆ ಅಮ್ಮ SP ಕಚೇರಿಗೆ ದೂರು ಕೊಡೋದಕ್ಕೆ ಹೋದರು. ಅವನಿಗೆ SP ಕಚೇರಿಯಿಂದ ಫೋನ್ ಬಂತು, ನಾನಿರಬೇಕು ಇಲ್ಲ ಅವಳಿರಬೇಕು ಅಂತ ಹೇಳಿದ್ದ ಅಂತ ಕಾನ್ಸ್ಟೇಬಲ್ ಲೋಕನಾಥ್ ವಿರುದ್ಧ ಅವರ ಪುತ್ರ ಆರೋಪವನ್ನು ಮಾಡಿರೋದು. ರಾತ್ರಿ 9:30 ಮನೆಗೆ ಬಂದ ಕೊಲೆಗಾರ. ಬಂದಿದ ತಕ್ಷಣ ಅಮ್ಮನ ಸ್ಕೂಟಿ ಗುದ್ದಿಸ್ದ ಬೇಕಂತ. ಬಂದ್ಬಿಟ್ಟು ಜೋರಾಗಿ ಡೋರ್ ಎಲ್ಲ ತೊಡ್ದ. ಆಮೇಲೆ ಹೆಲ್ಮೆಟ್ ತಗೊಂಡು ಮೇಲ್ ಬಂದ. ಹೊಡಿಯಂಗ್ ಬಂದ. ನಾನು ನನ್ನ ತಮ್ಮ ಹಿಡ್ಕೋಬಿಡಿ. ಆಮೇಲೆ ಜಾಸ್ತಿ ಬ್ಯಾಟ್ ತಗೊಂಡ್ ಬಂದ. ಮರದಿ ಎಲ್ಲ ಅಮ್ಮ ನಾನ್ 8-9 ವರ್ಷ ಇದ್ದಾಗ ಅಮ್ಮ ಮೋಹನಕುಮಾರಿ ಸವಾಸ ಬೇಡ ಸುಮ್ನೆ ಬಿಟ್ಬಿಡು ಅಂತ ಹೇಳಿದಾಗ ಅಮ್ಮಂಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ದಯವಿಟ್ಟು ಒಂಚೂರು ಸರ್ ಆಗ್ಲಿ, ಒಂಚೂರು ಕಾರ್ಯ ನಡೀತಿದೆ, ಸುಧಾರಿಸ್ಕೊಳ್ಳಿ ಮಗ ಒಂಚೂರು ದಯವಿಟ್ಟು. ಗಲಾಟೆ ಮಾಡ್ದ. ಅದಕ್ಕೆ ಅಮ್ಮ SP ಆಫೀಸಿಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಆಮೇಲೆ ಕೊಲೆಗಾರನಿಗೆ ಫೋನ್ ಬಂತು ಸ್ಟೇಷನ್ ಇಂದ. ಅವನು ನನ್ಗೆ ಹೇಳೋದ, ನಾನಿದ್ರು ಇಲ್ಲಿ ನೀವು ಓದೋದಿರ್ಬೇಕು, ನಮ್ಮಿದ್ರಲ್ಲಿ ಯಾರಲ್ಲಿ ಸಾಯಿಸ್ತೀವಿ ಅದೆಲ್ಲ ಹೇಳ್ಬಿಟ್ಟು ಹೋದ. ಸಮಾಧಾನ ಮಾಡ್ಕೊಂಬನೆ ನಡಿ. ಕರ್ಕೊಂಡು ಕೊಲೆ ಮಾಡಿದ್ದಾರೆ. SP ಆಫೀಸಲ್ಲೇ SP ಆಫೀಸ್ ಒಳಗಡೆನೆ ಹೊಡೆದಿದ್ದಾರೆ. ಆ ಹೊಡೆದಿರೋದು ಕೂಡ ಇನ್ನ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಆ ರಕ್ತ ಹಂಗೆ ಇದೆ. ಇನ್ನ ಅದು ಎನ್ಕ್ವೈರಿ ನಡೀತಾ ಇದೆ. ಪೊಲೀಸರ ಮೇಲೆ ನಂಬಿಕೆ ಇದೆ ನಮಗೆ. ಆದಷ್ಟು ಇವತ್ತು ಬೆಳಿಗ್ಗೆನೂ ನಾವು ಅಡಿಷನಲ್ SP ಹತ್ರ ಹೋಗಿ ಮಾತಾಡ್ಕೊ ಬಂದ್ವಿ. ಸಾಹೇಬ್ರು ನಿಮ್ಗೆ ಆದಷ್ಟು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ ಸರ್. ಈಗ ಸದ್ಯಕ್ಕೆ ನಾವು ಯಾವುದೇ ತರನಾದ ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವುದೂ ಇಲ್ಲ. ನಾವು 2 ದಿನ ಕಾಯ್ತೀವಿ. ಪೊಲೀಸವ್ರ ಮೇಲೆ ನಂಬಿಕೆ ಇದೆ. 2 ದಿನ ಕಾಯ್ತೀವಿ. ಅವ್ರು ಅದೇನು ಆ್ಯಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್. ಆದರೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ನಾವು ಇಲ್ಲಿಗೆ ಬಿಡೋದೇ ಇಲ್ಲ. ಅವ್ರ ಅಪ್ಪ ಅಮ್ಮ ಅಲ್ಲ, ಅವ್ರ ಇಡೀ ವಂಶನೇ ಬರಲಿ, ಅದೆಷ್ಟೇ ದುಡ್ಡು ಖರ್ಚಾಗ್ಲಿ ನಾವೇ ಲಾಯರ್ ಇಟ್ಟು ಈ ಕೇಸ್ ನಡೆಸ್ತೀವಿ ಸರ್. ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವನನ್ನ ಸಜೆ ಮಾಡಿಸ್ತೀವಿ ಸರ್. ಯಾರ ಕಡೆ ಸಪೋರ್ಟ್ ಇರಲಿ ಇಲ್ಲದೆ ಹೋಗ್ಲಿ, ಇದು ನಡೆದಿದೆ. ನೀವೇ ನೋಡಿದ್ದೀರಾ, ಎಲ್ಲರ ಕಣ್ಮುಂದೆ ನಡೆದಿದೆ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.